ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಒಂದು ತಾಯಿಗೆ 100 ಮಕ್ಕಳು ಬೆಳೆದ ಕೂಡಲೇ ತಾಯಿಗೆ ಸಾವು. ಹೀಗೆ ಒಂದು ಒಗಟನ್ನು ಕೇಳಿದ್ರೆ ಏನಪ್ಪ ಇದು ಒಗಟು? ಒಂದು ತಾಯಿಗೆ 100 ಮಕ್ಕಳಂತೆ, ಮಕ್ಕಳು ಬೆಳೆದ ಕೂಡಲೇ ತಾಯಿ ಸಾಯ್ತಾಳಂತಲ್ಲ, ಎಂತಹ ಮಕ್ಕಳಯ್ಯ ಇವರು, ಯಾಕೆ ಸಾಯ್ತಾಳೆ ತಾಯಿ? ಹೀಗೆಲ್ಲ ಆಲೋಚನೆ ಮಾಡಬಹುದು ತಾವು. ನಾನು ಹೇಳ್ತಾ ಇರೋದು ಬಾಳೆ ಗಿಡದ ಬಗ್ಗೆ. ಈ ಬಾಳೆ ಗಿಡ ಒಂದು ಸಲ ಗೊನೆಯನ್ನು ಬಿಟ್ಟ ಮೇಲೆ ಅದನ್ನು ಕತ್ತರಿಸಿ ಬಿಸಾಡ್ತೇವೆ, ಏನೂ ಪ್ರಯೋಜನ ಇಲ್ಲ ಅಂತ ಭಾವಿಸ್ತೇವೆ. ಆದರೆ ಇಲ್ಲಿ ಒಬ್ಬರು ಬಾಳೆಯಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನೋಡಿ. ಬಾಳೆಯಿಂದ ಬುಕ್ ಮಾರ್ಕನ್ನು ಮಾಡಿದ್ದಾರೆ, ಬಾಳೆಯ ಪಟ್ಟೆಯಿಂದ ಮಾಡಿರುವಂಥದ್ದು. ಹಾಗೆಯೇ ಬಾಳೆಯಿಂದ ಕವರ್ಗಳನ್ನು ಮಾಡಿದ್ದಾರೆ. ಯಾವುದಾದ್ರು ಮದುವೆಗೆ ಹೋದರೆ ಅಲ್ಲಿ ಒಂದಷ್ಟು ಹಣವನ್ನು ಇಟ್ಟು ನಾವು ಬಹುಮಾನ ರೂಪದಲ್ಲಿ, ಉಡುಗೊರೆ ರೂಪದಲ್ಲಿ ಕೊಡ್ತೇವಲ್ವಾ, ಆ ರೀತಿ ಕವರ್ಗಳನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಬಾಳೆಯ ಪಟ್ಟೆಯಿಂದ ಮಾಡಿರ್ತಕ್ಕಂಥ ಕವರ್ಗಳು ಇವು. ಅಷ್ಟು ಮಾತ್ರ ಅಲ್ಲ, ಈ ಬಾಳೆಯ ಪಟ್ಟೆಯನ್ನೇ ಬಳಸ್ಕೊಂಡು ಸೊಗಸಾದ ಪೆನ್ ಮಾಡಿದ್ದಾರೆ, ಡಾಟ್ ಪೆನ್, ಬಳಸಿ ಎಸೆಯುವಂಥ ಡಾಟ್ ಪೆನ್. ಎಷ್ಟು ಚೆನ್ನಾಗಿದೆ! ಇದನ್ನು ಮುಟ್ಟೋದಕ್ಕೆ ಒಂದು ರೀತಿ ಪುಳಕವಾಗುತ್ತೆ. ಇದರ ಈ ನವಿರು ಒರಟು ಎರಡೂ ಭಾವಗಳು ಸೇರಿಕೊಂಡ್ರೆ ಹೇಗಿರುತ್ತೆ ಅಂತಹ ಅನುಭವ ಕೊಡುವಂಥ ಒಂದು ಅಪರೂಪದ ಪೆನ್. ಇಲ್ಲಿ ನೋಡಿ, ಈ ಒಂದು ಪೆಟ್ಟಿಗೆ ಆಭರಣಗಳನ್ನು, ಪ್ರಸಾದನ ವಸ್ತುಗಳನ್ನು ಎಲ್ಲ ಇಟ್ಕೋಬಹುದಾದಂಥ ಒಂದು ಪೆಟ್ಟಿಗೆ. ಇದನ್ನೂ ಸಹ ಸಂಪೂರ್ಣ ಬಾಳೆ ಪಟ್ಟೆಯಲ್ಲೇ ಮಾಡಿದ್ದಾರೆ. ಬಾಳೆಯ ಪಟ್ಟೆಯಲ್ಲೇ ಮಾಡಿರ್ತಕ್ಕಂಥ ಈ ಒಂದು ಸಾಧನ ಎಷ್ಟು ಸೊಗಸಾಗಿದೆ, ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಹಾಗೆಯೇ ಒಂದು ಪೆಟ್ಟಿಗೆಯನ್ನು ಸಹ ಮಾಡಿದ್ದಾರೆ ಇದೇ ಬಾಳೆಯಲ್ಲಿ. ತುಂಬ ಸೊಗಸಾಗಿದೆ. ಈ ಬಾಳೆಯ ಇಷ್ಟು ವೈವಿಧ್ಯಮಯವಾದ ವಸ್ತುಗಳು ಏನಿದೆ, ಇದನ್ನು ಯಾರು ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ವಿಜಯಲಕ್ಷ್ಮಿ ಸರ್. ಲಕ್ಷ್ಮಿ ಅವರೇ, ಯಾವ ಊರು? ನಮ್ದು ಸಿರ್ಸಿ, ಉತ್ತರ ಕರ್ನಾಟಕ. ಸಿರ್ಸಿ, ಉತ್ತರ ಕರ್ನಾಟಕ, ಸಿರ್ಸಿ. ಸಿರ್ಸಿಲೆಲ್ಲಿ? ಸಿರ್ಸಿ ಬನವಾಸಿ ರೋಡ್ ಇದೆಲ್ಲ. ಹಾ, ಬನವಾಸಿ ರಸ್ತೆ ಗೊತ್ತು, ಹೇಳಿ ನಮ್ಗೆ. ಸಿರ್ಸಿ ಅಲ್ಲಿಂದ ನಾವು ಪ್ರಶಾಂತಿ ಫೌಂಡೇಶನ್ ಅಂತ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಮೆಂಟಲಿ ಚಾಲೆಂಜ್ ಪೀಪಲ್ ಇದಾರಲ್ಲ, ಅಲ್ಲಿ 40 ಮೆಂಬರ್ಸ್ ಇದ್ದಾರೆ. ಅವ್ರಿಗೆ 40 ಜನ. 40 ಜನ ಇದ್ದಾರೆ. ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವರು ಮೆಂಟಲಿ ಚಾಲೆಂಜ್ ಪೀಪಲ್ ಇದಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಏನೇನ್ ಮಾಡ್ತೀರಮ್ಮ ಇದ್ರಲ್ಲಿ? ಸರ್, ಅದರಿಂದ ಬಾಕ್ಸಸ್ ಮಾಡ್ತೀವಿ, ಪೆನ್ನು ಮಾಡ್ತೀವಿ, ಎನ್ವೆಲಪ್ಸ್ ಮಾಡ್ತೀವಿ, ಬುಕ್ಸು ಮಾಡಿದೀವಿ, ಜಿಪ್ಪರ್ಸ್ ಎಲ್ಲ ಮಾಡ್ತಾ ಇದೀವಿ ಸರ್. ಬುಕ್ಸ್ ಗಳನ್ನು ಮಾಡ್ತೀರಾ? ಹೌದು. ಜಿಪ್ಪರ್ಸ್ ಮಾಡ್ತಾ ಇದೀವಿ, ಪೆನ್ನು, ಪೆನ್ಸಿಲು. ಅಲ್ಲಮ್ಮ, ಈ ಬಾಳೆ ಇಷ್ಟು ಚೆನ್ನಾಗಿ ನೀವು ಬಗ್ಸಿದ್ದೀರಲ್ಲ, ಇದು ಹೇಗ್ ಸಾಧ್ಯ ಆಗುತ್ತೆ? ಸರ್, ಅದು ಮಿಷಿನ್ ಬರುತ್ತೆ, ಮಿಷಿನ್ ಇಂದ ನಾವು ಮಾಡ್ತೀವಿ. ಹೌದಾ? ಮಿಷಿನ್ ಅಲ್ಲಿ ಮಾಡ್ತೀರಿ. ಆದ್ರೆ ಇಷ್ಟು ತೆಳುವಾಗಿ ಮಾಡಿದ್ದೀರಲ್ಲ? ಅದು ರೀಸೈಕಲ್ ಕಾರ್ಡ್ಬೋರ್ಡ್ ಇನ್ಸೈಡ್ ಇದೆ. ಒಳಗಡೆ ರೀಸೈಕಲ್ ಕಾರ್ಡ್ಬೋರ್ಡ್ ಇದೆ, ಮೇಲೆ ಬಾಳೆ ಪಟ್ಟೆಯಿಂದ ನಾವು ಹಚ್ಚಿದ್ವಿ. ಬಾಳೆಯಿಂದ ಮಾಡಿರ್ತೀವಿ. ಗಿಫ್ಟ್ ಎಲ್ಲ ಯೂಸ್ ಆಗುತ್ತೆ ಸರ್, ಗಿಫ್ಟ್ ಕೊಡಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಡ್ರೈ ಥಿಂಗ್ಸ್ ಇದಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಗಿಫ್ಟ್ಗಳ ತರನು ಕೊಡ್ಲಿಕ್ಕೆ ಇದು ಬಹಳ ಉಪಯುಕ್ತವಾಗಿದೆ. ಖಂಡಿತ ನೋಡಿದೆ. ಇನ್ನೊಂದು ದೊಡ್ಡ ಬಾಕ್ಸ್ ಅನ್ನು ಮಾಡಿದ್ದೀರಿ ತಾವು. ಈ ಬಾಕ್ಸಿನ ತಳ, ಇದರ ಪಾರ್ಶ್ವ, ಮೇಲ್ಗಡೆ ಎಲ್ಲವೂ ಬಾಳೆ ಪಟ್ಟೆಯಿಂದ ಮಾಡಿದ್ದಾರೆ. ಬಹಳ ಸಂತೋಷವಾಗುತ್ತಮ್ಮ ನೋಡ್ತಾ ಇದ್ರೆ. ಈ ಒಂದು ಪೆಟ್ಟಿಗೆಗೆ ಎಷ್ಟಾಗ್ಬೋದು ಸರ್? ಇದು ಬಂದು 420 ಆಗುತ್ತೆ. 420 ರೂಪಾಯಿ ಅಂತೆ ಒಂದು
ಇದು ಚೆನ್ನಾಗಿ ಬಾಳಿಕೆ ಬರುತ್ತಾ? ಹಾ ಸರ್, ಸರ್ ಅದು ಬಂದು ಡ್ರೈ ಥಿಂಗ್ಸ್ ಇಡಕ್ಕೆ, ಹಾ ನಾವು ವೆಟ್ ಇಡಂಗಿಲ್ಲ. ಹಾ ಹಾ ಡ್ರೈ ಥಿಂಗ್ಸ್ ಇಡುತ್ತೆ, ನಮ್ಗೆ ಲೈಫ್ ಲಾಂಗ್ ಬರುತ್ತೆ. ಓಕೆ. ವೀಕ್ಷಕರೇ, ಇದರಲ್ಲಿ ಯಾವುದೇ ಒದ್ದೆ ಪದಾರ್ಥಗಳನ್ನು ಇಡೋ ಹಾಗಿಲ್ವಂತೆ. ಏನೇ ಶೇಖರಿಸೋದಾದರೂ ಒಣಗಿರುವ ಪದಾರ್ಥಗಳು ಅದನ್ನು ಮಾತ್ರ ಇಟ್ಟರೆ ಜೀವನ ಪರ್ಯಂತ ಬಾಳಿಕೆಗೆ ಬರುತ್ತೆ ಅಂತ ಹೇಳ್ತಾರೆ. ಬಹಳ ಬಹಳ ಸೊಗಸಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಶಿರ್ಸಿ ಕಡೆಯವರು. ತಮಗೆ ಶುಭವಾಗಲಿ, ಅಭಿನಂದನೆಗಳು. ತಮಗೆ ಥ್ಯಾಂಕ್ ಯು ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ತಮಗೆ ಹಣಾಹಣಿ, ಥ್ಯಾಂಕ್ ಯು. ಹಣ ಮಾಡೋದು ಹೇಗೆ ಅಂತ ಓಕೆ ಸರ್. ಒಳ್ಳೆ ಪುಸ್ತಕ ಕೊಟ್ಟಿದ್ದಾರೆ. Thank you. ಸ್ವೀಕರಿಸಿ ಅಮ್ಮ. ತಮ್ಮ ಹೆಸರು? ಮರಿಯಮ್ಮ. ಮರಿಯಮ್ಮ ಅಂತೇಳಿ ಸರ್. ಮರಿಯಮ್ಮ. ತಾವು ಸಹ ನಾವು ಇವ್ರ ಜೊತೆ ಕೆಲಸ ಶಿರ್ಸಿ ಅವರೇನಾ? ಅವರೇ ಸರ್. ತುಂಬಾ ಸಂತೋಷ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಥ್ಯಾಂಕ್ ಯು ಸರ್. ಮುಂದುವರಿರಿ. ಆಮೇಲೆ 4 ಜನಕ್ಕೆ ಈ ಕೆಲಸ ಕಲಿಸ್ಕೊಡಿ. ಆಯ್ತು ಸರ್, ಖಂಡಿತ ಸರ್. ಕಲಿಸ್ಕೊಟ್ರೆ ಬಹಳ ಹೌದು ಒಳ್ಳೇದಾಗುತ್ತೆ. ಸರ್, ಥ್ಯಾಂಕ್ ಯು ನಿಮ್ಗೂ ಸರ್. ಒಳ್ಳೇದಾಗ್ಲಿ ಅಮ್ಮ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಅದ್ಭುತವಾದ ಕರಕುಶಲ ಕಲೆಗಳ ಒಂದು ಲೋಕಕ್ಕೆ ಈಗ ನಾವೆಲ್ಲ ಹೋಗೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಜಗದೀಶ್ ಆರಾಧ್ಯ. ಜಗದೀಶ್ ಅವರೇ, ಯಾವ ಊರಿಂದ ಬಂದಿದ್ದೀರಿ? ನಾನು ಡಾಬಸ್ಪೇಟೆಯಿಂದ ಬಂದಿದ್ದೀನಿ. ದಾಬಸ್ಪೇಟೆ, ತುಮಕೂರು ಹತ್ರ. ಹೌದು ಸರ್. ಹಾಂ ಹಾಂ, ತುಂಬ ಸಂತೋಷ. ಧನ್ಯವಾದ. ಇಲ್ಲಿ ಯಾವ ಯಾವ ನೈಸರ್ಗಿಕ ವಸ್ತುಗಳು, ಪ್ರಕೃತಿಯಲ್ಲಿ ಸಹಜವಾಗಿ ಸಿಗುವಂಥ ಯಾವ ಯಾವ ವಸ್ತುಗಳನ್ನು ಬಳಸ್ಕೊಂಡು ಈ ಕಲಾಕೃತಿಗಳನ್ನು ಮಾಡಿದ್ದೀರಿ, ಸ್ವಲ್ಪ ತಿಳಿಸ್ತೀರಾ? ಖಂಡಿತವಾಗಿ ಧನ್ಯವಾದಗಳು. ನಾನು ನೀವೇನು ಕಸ ಅಂತ ಬಿಸಾಕ್ತೀರಾ ಹಾ. ಅದರಲ್ಲಿ ನಾನು ಮಾಡಿದ್ದೀನಿ. ಕಸ ಅಂತ ಅಂದ್ರೆ ಅರಳಿ ಎಲೆ, ಹಾಂ ಈರುಳ್ಳಿ ಸಿಪ್ಪೆ, ಹಾಂ ತುಪ್ಪದ ಹೀರೆಕಾಯಿ, ಹಾಂ ಹಳೆ ಕ್ಯಾಸೆಟ್ ಆಗಿರ್ಬೋದು, ಹಾ. ಹಳೆ ಬೆಂಕಿ ಪಟ್ನ ಆಗಿರ್ಬೋದು, ನೀವೇನ್ ಕಸ ಅಂತ ಬಿಸಾಕ್ತೀರಾ ಅದರಲ್ಲಿ ನಾನು ಕಲಾಕೃತಿ ಮಾಡ್ತೀನಿ. ಹಾಂ ನಿಮ್ಮ ಮುಂದೆನೂ ಮಾಡಿ ವರ್ಕ್ಶಾಪ್ ಮಾಡ್ಕೊಡ್ತೀನಿ. ಹಾಂ ಹಾಂ ನನ್ನ ಆಸೆ ಏನು ಅಂದ್ರೆ ಹಾ. ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು, ಹಾ. ದೊಡ್ಡವರಾಗಿರ್ಬೋದು, ಹಾ. ಇವಾಗ ಹಳ್ಳಿಯಲ್ಲಿ ಮಹಿಳೆಗಳು ಅವ್ರಿಗೆ ಓದೋಕ್ ಬರಲ್ಲ, ಆದ್ರೆ ಅವ್ರಿಗೆ 2 ಕಲೆ ಇರುತ್ತೆ. ಒಂದು ರಂಗೋಲಿ ಹಾಕೋದು, ಒಂದು ಜಡೆ ಹಾಕೋದು. ಹಾ. ಅವೆರಡರಿಂದನೇ ಅವರು ಇವತ್ತು ಪ್ರತಿನಿತ್ಯ 1000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಪ್ರತಿದಿನ 1000 ಪ್ರತಿದಿನ ರೂಪಾಯಿ? 1000 ರೂಪಾಯಿ ಅಂದ್ರೆ ಈ ಜಡೆ ಎಲ್ಲ ಅವರೇ ಮಾಡ್ಕೊಡ್ತಾ ಇರೋದು. ಹಾಂ ಹಾಂ ಹಾಂ. ನೋಡಿ, ಇದೆಲ್ಲ ಅವರೇ ಹೆಣ್ಣಿಗೂ ಕೊಡ್ತಾರೆ. ಇದು ದಾರದಿಂದ ಮಾಡಿರೋದಾ? ಹೌದು, ಇದು ಒರಿಜಿನಲ್ ದಾರ ಸರ್. ಹಾ. ಇದು ಈ ತರ ಅವರು ಮರಗಳ ಮೇಲೆ ರಂಗೋಲಿ ಹಾಕೋದಾಗ್ಲಿ ಹಾ. ಮರಗಳು ಈ ಸಗಣಿ ಬರುತ್ತಲ್ಲ, ಹಾ. ಆ ಸಗಣಿ ತಗೊಂಡು ರಂಗೋಲಿ ಹಾಕ್ತಾರೆ. ಹಾಂ ಹಾಂ ಆ ಮರಗಳನ್ನ ನಾನು ವಾಲ್ ಹ್ಯಾಂಗಿಂಗ್ ಮಾಡ್ತೀನಿ. ಹಾಂ. ಅದೇ ತರ ನಾನು ಒಂದು 3000 ಪ್ರಾಡಕ್ಟ್ ಮಾಡ್ತೀನಿ. 3000 3000 ಪ್ರಾಡಕ್ಟ್. ಇಲ್ಲೇ ನೀವು ಒಂದೊಂದು ತರ ಇದೆ. ಯಾವ್ಯಾವ್ದು ಉದಾಹರಣೆ ಹೇಳ್ತಾ ಬನ್ನಿ. ಉದಾಹರಣೆಗೂ ಅರಳಿ ಎಲೆ ಟೇಬಲ್ ಮ್ಯಾಟ್, ಅರಳಿ ಎಲೆ ಕೋಸ್ಟ್. ನಿಧಾನಕ್ಕೆ ಹೋಗೋಣ. ಅರಳಿ ಎಲೆಯಿಂದ ಟೇಬಲ್ ಮ್ಯಾಟ್ ಅಂದ್ರೆ ಟೇಬಲ್ ಮೇಲೆ ಹಾಕುವಂತ ಹಾಸು ಬಿಸಿ ವಸ್ತುಗಳನ್ನ ಇಡೋದಕ್ಕೆ ಹೌದು ಸರ್, ಅದನ್ನ ಮಾಡ್ತೀರಿ ಅರಳಿ ಎಲೆಯಿಂದ. ಎಸ್. ಆಮೇಲೆ ಅರಳಿ ಎಲೆಯಲ್ಲೇ ಕೋಸ್ಟರ್ ಮಾಡ್ತೀನಿ. ಏನದು? ಕೋಸ್ಟರ್ ಲೋಟ ಕೆಳಗಡೆ ಲೋಟಗಳು. ಒಂದಿಟ್ಟು ಹಾ, ಅದ್ರ ಹಾ, ಮೇಲೆ ಹಾ. ಒಂದು ಇಡ್ತಾರೆ. ಹಾ, ಓಟ್ ಇಡ್ತಾರೆ, ದೊಡ್ಡವರು ಮನೆಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಹಾ. ಆಮೇಲೆ ನೀವು ಇವಾಗ ಬೀಸೆಣ್ಗೆ ನೋಡಿದ್ರಿ, ಹಾ ಆ ಬೀಸೆಣ್ಗೆ ಮಾಡ್ತೀನಿ. ಹಾ. ಆಮೇಲೆ ಅರಳಿ ಎಲೆಯಲ್ಲಿ ಹ್ಯಾಂಗಿಂಗ್ ಬರ್ಡ್ಸ್ ಮಾಡ್ತೀನಿ. ಹಾ ಇಲ್ಲಿದೆಯಲ್ಲ ಆ ತರ. ಹೌದು. ಆಮೇಲೆ ಇದ್ರಲ್ಲೇನೆ ವಿತ್ ಲೈಟ್ ಬರ್ಡ್ಸ್ ಮಾಡ್ತೀನಿ. ಹಾ. ಆಮೇಲೆ ತೋರಣ ಮಾಡ್ತೀನಿ. ಹ್ಮ್ ನೋಡಿ, ಇಲ್ಲೇ ಇದೆ ತೋರಣ ಇದೆ. ಹ್ಮ್. ಆಮೇಲೆ ತೋರಣ ಅರಳಿ ಎಲೆಯಲ್ಲಿ ಗಣಪತಿ ಮಾಡ್ತೀನಿ. ಹಾ. ಈಗ ಅರಳಿಯ ಗಣಪತಿ ಮಾಡಿದ್ದೀರಿ. ಹೌದು ಸರ್. ಇದು ಅರಳಿ ಎಲೆ ಗೊತ್ತಾಗ್ತಾ ಇದೆ. ಹಾ. ಆದ್ರೆ ಬಟ್ಟೆ ಹಾಕಿದೀನಿ. ಇದಿಷ್ಟು ಗಟ್ಟಿ ಬಂತಲ್ಲ, ಹೇಗೆ? ಹಾ, ಖಾದಿ ಬಟ್ಟೆ ನೋಡಿ, ಇದೇ ಬಟ್ಟೆನ ಹಾ. ಅನ್ನದ ಗಂಜಿ ಹಾಕಿ ಹಾ ಅಪ್ಲೈ ಮಾಡಿದೀನಿ. ಹಾ, ಹಾ, ಆಮೇಲೆ ಹಾ. ಅದು ರಸ್ಟ್ ಹಿಡಿಬಾರ್ದು, ಬೂಸ್ಟ್ ಬರಬಾರ್ದು ಅಂತ ಕೊಬ್ಬರಿ ಎಣ್ಣೆ ಹಾಕಿದೀನಿ. ಕೊಬ್ಬರಿ ಎಣ್ಣೆ ಹಾಕ್ತೀರಿ? ಆಮೇಲೆ- ಕೊಬ್ಬರಿ ಎಣ್ಣೆ ಹಾಕಿದ್ರೆ ಬೂಸ್ಟ್ ಬರಲ್ವಾ? ಬರಲ್ಲ. ಹಾ ಹಾ ವಾರ್ನಿಸು ಅದೆಲ್ಲ ಹಾಕ್ಬಾರ್ದು. ದಟ್ ಈಸ್ ಆಯಿಲ್. ಹಾ ಇದು ಕೊಬ್ಬರಿ ಎಣ್ಣೆ ಹಾಕ್ಬೋದು, ಹಾ. ಇನ್ನೇನು ಹಾಕಂಗಿಲ್ಲ. ಹಾ. ಆಮೇಲೆ ಇದು ನ್ಯಾಚುರಲ್ ವೇಸ್ಟ್ ವುಡ್. ವೇಸ್ಟ್ ವುಡ್ ಇದೆ. ವೇಸ್ಟ್ ಹಾ. ವುಡ್ಸ್ ಅದ್ರಲ್ಲಿ ನಾನು ಮಾಡ್ಬಿಟ್ಟು ಇಲ್ಲಿ ನಾನು 300 ರೂಪಾಯಿ ಮಾರ್ತೀನಿ. ಹಾ 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 300 ರೂಪಾಯಿ. ಹೌದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತೇನು ಮುರಿದೋಗಲ್ಲ, ಮುರ್ದೋಗಲ್ಲ. ಬಾಳಿಕೆ ಬರುತ್ತೆ, ಚೆನ್ನಾಗಿದೆ. ಹೌದು. ಆಮೇಲೆ ಅದೇ ತರದ್ದೇ ಗಣಪತಿ ಮಾಡಿದೀನಿ ಹಾ. ತೆಂಗಿನಕಾಯಿ ಚಿಪ್ಪಲ್ಲಿ. ಹಾ ಹಾ ತೆಂಗಿನಕಾಯಿ ಚಿಪ್ ಇದು. ಇದು ಮೇಲ್ಭಾಗ ಕೆಳಭಾಗ ಎರಡನ್ನು ಸೇರಿಸ್ಕೊಂಡು ಇಲ್ಲಿ ಗೋಂದ ಕಂಡಿಸಿದ್ದೀರಾ? ಹೌದು. ಹಾ ಹಾ
ಇದಕ್ಕೇನಾದ್ರೂ ಬಳದಿದ್ದೀರಾ ಚಿಪ್ಪಿಗೆ? ಇನ್ನೇನು ಬಳದಿಲ್ಲ ಸರ್, ಏನು ಬಳದಿಲ್ಲ, ಏನಿಲ್ಲ. ಇದು ಚೂರ್ ಕೊಬ್ಬರಿ ಎಣ್ಣೆ ಸಹಜವಾಗಿದೆ. ಹಾಕ್ಬೋದಷ್ಟೇ, ಹಾ ಹಾ ಹಾ, ಇನ್ನೇನು ಹಾಕಲ್ಲ. ಹಾಕಲ್ಲ. ಏನಕ್ಕೆ ಅಂದ್ರೆ ವಾರ್ನಿಸ್ ಹಾಕ್ಬೋದು, ಅದು ತುಂಬಾ ಸೈನಿಂಗ್ ಬರುತ್ತೆ. ಹಾ ಆಮೇಲೆ ನೋಡಿ ಅಲ್ಲೂ ಒಂದು ಪಕ್ಷಿ ಇದೆ, ತೆಂಗಿನಕಾಯಿ ಚಿಪ್ಪು, ಹ್ಮ್ ಅದ್ರ ಮೇಲೆ ಒಂದು ಸ್ಪ್ರಿಂಗ್ ಇದೆ. ಹ್ಮ್ ಇದು ನಾರ್ಮಲ್ ಆಗಿ ಏನು ಗೊತ್ತಿಲ್ದಿರೋರು ಹೌಸ್ ವೈಫ್ಸ್ ಅವರೆಲ್ಲ ಮಾಡಿ ಸಂಪಾದನೆ ಮಾಡ್ಬೋದು. ಹಾ ಹಾ, ಇದು ಕಾಗದದಲ್ಲಿ ಮಾಡಿರೋದ ಹಕ್ಕಿನೇ? ಇಲ್ಲ, ಬಟ್ಟೆ ಬಟ್ಟೆಯಿಂದ ಬಟ್ಟೆ ಮಾಡಿರೋದು. ವೇಸ್ಟ್ ಬಟ್ಟೆ. ವೇಸ್ಟ್ ಬಟ್ಟೆಯಿಂದ, ಹೌದು ವೇಸ್ಟ್ ಬಟ್ಟೆಯಿಂದ ಹಕ್ಕಿ ಮಾಡಿ ಹೌದು. ತೆಂಗಿನ ಚಿಪ್ಪಿನ ಮೇಲೆ ಒಂದು ಸಣ್ಣ ಸ್ಪ್ರಿಂಗ್ ಹಾಕಿ ಹಕ್ಕಿನ ಕೂರಿಸಿದ್ದೀರಿ. ಆ ಸ್ಪ್ರಿಂಗಿಗೂ ನೀವು ಕಾಸು ಕೊಡ್ಬೇಕು ಅಂತ ಏನಿಲ್ಲ, ಹಾ, ಹಾ. ಪೆನ್ ಅಲ್ಲಿ ಇರುತ್ತಲ್ಲ ಹಾ ಹಾ, ಅದೇ ಸ್ಪ್ರಿಂಗ್ ನ ಯೂಸ್ ಮಾಡಬಹುದು. ಓಹೋ, ಪೆನ್ನಿನ ಸ್ಪ್ರಿಂಗ್ ಅನ್ನ ಬಳಸಿ ಹಕ್ಕಿ ಮಾಡಬಹುದು. ಹೌದು. ಆಮೇಲೆ ತೆಂಗಿನಕಾಯಿ ಚಿಪ್ಗೂ ನೀವೇನು ಎಂಬ್ರಿ ಪೇಪರ್ ಅದು ಬೇಡ, ಹ್ಮ್, ಅದು ಬೇಡದೇನೆ ದುಡ್ಡು ಸಂಪಾದನೆ ಮಾಡ್ಬೋದು. ಟಾರ್ ರೋಡ್ ಅಲ್ಲಿ ಕೂತ್ಕೊಂಡು ತೆಂಗಿನಕಾಯಿ ಉಜ್ಜಿದ್ರೆ ಅದು ಲೆವೆಲ್ ಬರುತ್ತೆ. ಲೆವೆಲ್ ಬರುತ್ತೆ. ಏನು ಇಲ್ಲ ಅಂದ್ರೂ ಯು ಕ್ಯಾನ್ ಸರ್ವೈವ್. ಹೌದು ಹೌದು, ಮಕ್ಕಳಿಗೆ ಕಲಿಸ್ಕೊಡಬಹುದು, ಹಾಗೇನೆ ಮಹಿಳೆಯರಿಗೂ ಹೌದು ಕಲಿಸ್ಕೊಡಬಹುದು. ಹೌದು ಹೌದು. ಇದು ಹಕ್ಕಿಗಳನ್ನ ಮಾಡಿದ್ದೀರಿ ಅಲ್ವಾ? ಹೌದು. ಈ ವಸ್ತು ಯಾವುದು? ಇದು ತುಪ್ಪದ ಹೀರೆಕಾಯಿ ಅಂತಾರೆ. ಹಾ ಆದ್ರೆ ಈಗ ಈಗ ಯಾರಿಗೂ ಗೊತ್ತಿಲ್ಲ. ಮೈ ಉಜ್ಜ ನಾರು ಅಂದ್ರೆ ಮಾತ್ರ ಗೊತ್ತಾಗುತ್ತೆ ಹಾ ಅವ್ರಿಗೆ. ಹಾ ಹಾ, ವೆಜಿಟೇಬಲ್, ಇದು ಒಂದು ವೆಜಿಟೇಬಲ್, ವೆಜಿಟೇಬಲ್, ತರಕಾರಿ. ತರಕಾರಿ. ಇದು ಉದ್ದಕ್ಕೆ ಬರುತ್ತೆ, ಅದು ಬೀಜ ತೆಗೆದ್ಬಿಟ್ಟು ಅದನ್ನ ಬಿಸಾಕ್ಬಿಡ್ತಾರೆ. ಹ್ಮ್, ಅದನ್ನ ಇವಾಗ ಮೈ ಉಜ್ಜ ನಾರ್ ಮಾಡ್ಕೊಂತಾರೆ. ನಾನು ಎಲ್ಲಾರು ಮಾಡಿದಾರೆ ಅದು. ಹ್ಮ್, ನನಗೆ ನಂದು ಅಂತ ಒಂದು ಅದರಲ್ಲಿ ಕಲೆ ಇರಬೇಕು ಅಂತ ನಾನು ಅದರಲ್ಲಿ ಪಕ್ಷಿ ಕನ್ವರ್ಟ್ ಮಾಡಿದ್ದೀನಿ. ಹಾ ಹಾ, ತುಂಬಾ ಚೆನ್ನಾಗಿದೆ. ಮತ್ತೆ ಈ ನಾರನ್ನ ಬಳಸ್ಕೊಂಡು ಮತ್ತೇನ್ ಮಾಡಿದೀವಿ? ಇದೇ ನಾರಲ್ಲಿ ನಾನು ಇವಾಗ ಹಾ, ಅಲ್ಲಿ ಸೌದೆಕಾಯಿ ತರ ಸ್ಲೈಸ್ ಮಾಡಿ ಲ್ಯಾಂಪ್ ಮಾಡಿದ್ದೀನಿ. ಲ್ಯಾಂಪ್ ಮಾಡಿದ್ದೀನಿ. ತಿರ್ಗಾ ಅದೇ ತರನೇ ಇಲ್ಲೂ ಮಾಡಿದ್ದೀನಿ. ಲ್ಯಾಂಪ್ಗಳು ಮಾಡಿದೀರಾ? ಇಲ್ಲಿ ಲ್ಯಾಂಪ್ ಮಾಡಿ, ಇದು ಹಳೆ ವುಡ್, ವೇಸ್ಟ್ ವುಡ್ ಇದು. ಹಾ, ಇಲ್ಲಿ ವುಡ್ ಅಲ್ಲಿ ಮಾಡಿ ತಿರ್ಗಾ ಇಲ್ಲಿ ಆಫ್ ಮಾಡ್ಬೋದು, ಹ್ಮ್, ಆನ್ ಮಾಡ್ಬೋದು. ಆನ್ ಮಾಡ್ಬೋದು. ಇಲ್ಲೊಂದು ಅರಳಿ ಎಲೆದೇನೋ ಕಾಣ್ತಾ ಇದೆಯಲ್ಲ? ಇದನ್ನ ನೀವು ಪ್ರತಿ ಮನೆಯಲ್ಲಿ ಮಕ್ಕಳು ಆರಾಮಾಗಿ ಅವ್ರ ಮನೇಲಿ ಬಲೂನ್ ಇರುತ್ತೆ, ಬಲೂನ್ ಮೇಲೆ ಈ ತರ ಎಲೆ ಎಲ್ಲ ಪೇಸ್ಟ್ ಮಾಡಿ ಲ್ಯಾಂಪ್ ಮಾಡಬಹುದು. ಸೊ ಇದನ್ನ ಮಾಡೋದು ಹಾಗೆ, ಮೊದಲು ದೊಡ್ಡ ಬಲೂನ್ ತಗೋಬೇಕು. ಹೌದು ಸರ್. ಊದು ಬಿಡಬೇಕು. ಹೌದು ಸರ್. ಅದ್ರ ಮೇಲೆ ಅರಳಿ ಎಲೆನ ಅಂಟಿಸ್ಬೇಕು. ಅಂಟಿಸ್ಬಿಟ್ಟು 2 ದಿನ ಬಿಡಬೇಕು. ಅದು ಒಣಗುತ್ತೆ. ತಿರ್ಗಿ ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ಬೇಕು. 2 ಲೇಯರ್. ಯಾಕೆಂದ್ರೆ ಸ್ಟ್ರಾಂಗ್ ಬರಬೇಕು ಅಂತ. ತುಂಬಾ ಸ್ಟ್ರಾಂಗ್ ಬರಬೇಕು ಅಂದ್ರೆ 4-5 ಲೇಯರ್ ಹಾಕ್ಬೇಕು. ಅವಾಗ ಅದೇನಾಗುತ್ತೆ ಅಂದ್ರೆ 100 ರಿಂದ 200 ಎಲೆ ಹೋಗುತ್ತೆ, 200 ಎಲೆಯಿಂದ 300 ಎಲೆ ಹೋಗುತ್ತೆ. ಇದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ, ತೃಪ್ತಿಗೆ ಮಾಡ್ತೀನಿ. ಅದನ್ನ ನಾನು 5,000-6,000 ಕೇಳಕ್ಕಾಗಲ್ಲ. ಈಗ ಮರದಲ್ಲಿ ಎಲೆ ಬಿಡುತ್ತಲ್ಲ, ಆ ಎಲೆನ ಹಾಗೆ ತಂದು ಅಂಟಿಸ್ಬಿಡೋದ ಇದಕ್ಕೆ? ಇಲ್ಲ. ಮತ್ತೆ ಹೇಗೆ ಅಂಟಿಸೋದು? ಇದನ್ನ ಹಸಿರು ಎಲೆ ಬರುತ್ತೆ, ಹಸಿರು ಎಲೆ. ಹೌದು. ಆ ಹಸಿರು ಎಲೆನ ನೀರಲ್ಲಿ ನೆನೆ ಹಾಕ್ಬೇಕು. ನೀರಲ್ಲಿ ನೆನೆ ಹಾಕಿ 3 ತಿಂಗಳು ಕಾಲ. 3 ತಿಂಗಳು? 3 ದಿನದಲ್ಲಿ 2 ದಿನದಲ್ಲಿ ಬುಕ್ಕಲ್ಲಿ ಇಟ್ಬಿಟ್ರೆ ಆಗಲ್ಲ. 3 ತಿಂಗಳು ಅದನ್ನ ಕೊಳಿಸ್ಬೇಕು. ಕೊಳ್ಸ ಆಮೇಲೆ ಹಸಿರೆಲ್ಲ ಹೋಗ್ಬಿಡುತ್ತೆ. ಹಸಿರೆಲ್ಲ ಹೋದಾದ್ಮೇಲೆ ನೋಡಿ ಹಿಂಗ್ ಬರುತ್ತೆ, ಈ ರೀತಿ ಆಗುತ್ತೆ. ಇದನ್ನ ನಾನು ಸಗಣಿಯಲ್ಲಿ, ದಾಳಿಂಬ್ರೆ ಸಿಪ್ಪೆಯಲ್ಲಿ, ಕಾಫಿಯಲ್ಲಿ, ಟೀಯಲ್ಲಿ ಅದನ್ನ ಡಿಪ್ ಮಾಡ್ತೀನಿ, ಕಲರಿಂಗ್ ಮಾಡಿ. ಅದನ್ನ ಆಮೇಲೆ ನಾನು ಕನ್ವರ್ಟೆಡ್ ನನ್ನ ಪ್ರಾಡಕ್ಟ್ಗಳು, ಈ ತರ ಲ್ಯಾಂಪ್ಸು, ಹ್ಯಾಂಡ್ ಫ್ಯಾನು, ಪಕ್ಷಿಗಳನ್ನೆಲ್ಲ ಮಾಡ್ತೀನಿ. ಮಕ್ಕಳಿಗೆ ಬೇಸಿಗೆನಲ್ಲಿ ಒಳ್ಳೆ ಹೋಮ್ವರ್ಕ್ ಕೊಡ್ಬೋದು. ಹೌದು ಸರ್. ಹೌದು ಸರ್. ತುಂಬ ಸಂತೋಷ. ನಮಗೆ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಜಯ ನಿಶ್ಚಯ ಯತಿರಾಜ್ ವೀರಾಂಬುದಿ ಬರೆದಂಥ ಪುಸ್ತಕ ನಮಗೆ ಕೊಟ್ಟಿದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ತಾವು ಬಂದು ನನ್ನ ಇಂಟರ್ವ್ಯೂ ಮಾಡಿದ್ದೀರಾ, ನನ್ನ ಭಾಗ್ಯ. ಸಂತೆಯಲ್ಲಿ ಅಡ್ಡಾಡಿ ಸುಸ್ತಾದ ಮಂದಿಗೆ ಮಾಧುರ್ಯಪೂರ್ಣ ರಸದೌತಣ ಉಣಿಸಿದ ವಿದ್ವಾನ್ ಗಿರಿಧರ್ ಉಡುಪ ಹಾಗೂ ತಂಡದವರ ಘಟಂ ಸಂಗೀತ ಗೋಷ್ಠಿ ಘಟಂ ವಾದ್ಯ ಕುರಿತಾದ ವಿಚಾರಗಳು ಅಭಿರುಚಿಯುಳ್ಳವರ ಜ್ಞಾನ ವೃದ್ಧಿಸಿತು. ಐ ವಾಂಟ್ ಟು ಜಸ್ಟ್ ಕೀಪ್ ಸಮ್ 100 and 200 ಘಟಮ್ಸ್. ಯಾರು ಕೇಳಿದ್ರು ಸಿಗಬೇಕು ವಾದ್ಯ, ಆ ಥರ ಒಂದು ಪ್ರಾಜೆಕ್ಟ್ ಹಾಕೊಂಡಿದ್ದೀನಿ. ಸೊ ಯಾರು ಕೇಳಿದ್ರು ಸುಮ್ಮನೆ ನುಡಿಸ್ಬೇಕು ಅಂತಲ್ಲ, ಈವನ್ ಜಸ್ಟ್ ಟು ಕೀಪ್ ಇಟ್ ಅಟ್ ಹೋಮ್. ದೇರ್ ಆರ್ ಮೆನಿ ಪೀಪಲ್ ಲೈಕ್ ಟು ಕೀಪ್ ಸಿತಾರ್, ತಬ್ಲಾ ಇನ್ ಯುರೋಪಿಯನ್ ಕಂಟ್ರೀಸ್. ವೈ ಡೋಂಟ್ ವಿ ಹ್ಯಾವ್ ದ ಘಟಮ್? ಬಿಕಾಸ್ ಇಟ್ಸ್ ಅ ಮಚ್ ಮೋಸ್ಟ್
most beautiful, simplest instrument in the world. And one single piece, ನೋಡಿ ಯಾವುದೇ ಇನ್ಸ್ಟ್ರೂಮೆಂಟ್ ತೊಗೊಂಡ್ರೆ there are couple of pieces, right? ಏನೋ ಒಂದು ಇನ್ಸ್ಟ್ರೂಮೆಂಟ್ ನಾವು ಜಾಯಿನ್ ಮಾಡಿರ್ತೀವಿ, ಸಿತಾರ್, ಮೃದಂಗ, ನಾದಸ್ವರ, ಏನೇ, ಫ್ಲೂಟ್ಗೂ ಒಂದೇ ಪೀಸ್, ಬಟ್ ಅದಕ್ಕೆ ಒಂದು ಹೋಲ್ ಮಾಡೋದಕ್ಕೆ ಒಂದು ಟ್ರಿಗರ್ ಮಾಡ್ತೀವಿ, ಇದಕ್ಕೆ ಏನೂ ಇಲ್ಲ. ವಾಟ್ ಜಸ್ಟ್ ಸಿಂಗಲ್ ಸಿಂಪ್ಲೆಸ್ಟ್ ಪಾಟ್, ಘಟಮ್ ಟು ದಿ ವರ್ಲ್ಡ್ ಆಫ್ ಮ್ಯೂಸಿಕ್. ನಮ್ಮ ಇನ್ಸ್ಟ್ರೂಮೆಂಟ್ಗೆ ಪಿಚ್ ಹೇಗೆ ಮಾಡೋದು ಅಂದರೆ, ಇದು ಚೂರು ಶ್ರುತಿ ಜಾಸ್ತಿ ಇದೆ ಅಂದ್ಕೊಳ್ಳಿ, ಸ್ಲೈಟ್ಲಿ ಹೈ. ಸೊ ವಾಟ್ ವಿ ಡೂ ಇಸ್, ಇಲ್ಲಿ ಕ್ಲೇ ಇದೆ, ಮಕ್ಕಳು ಆಡ್ತಾರೆ ಒಂದು ಕ್ಲೇ ಡೋ. ಐ ಆಮ್ ಶೋರ್ ಆಲ್ ದ ಕಿಡ್ಸ್ ನೋ ದಿಸ್ ಕ್ಲೇ ಡೋ ಅಂತಾರಲ್ಲ. ಈ ಕ್ಲೇ, ಇಫ್ ಐ ಪುಟ್ ಇಟ್ ಇನ್ಸೈಡ್ ದ ಲೇಯರ್, ಇನ್ಸೈಡ್ ದಿಸ್ ಪಾರ್ಟ್, the pitch will come down. See? So I'm just removing it now. Just choor jasti aitu. If I put it back, it comes to the same pitch. This is one way of tuning. Another way is, if I put some water on top of the surface, illi, top of the surface, it can again come down. But to a very minimal, like maybe a quarter note, just a ಸ್ವಲ್ಪ ಮಾತ್ರ ಕಮ್ಮಿ ಆಗುತ್ತೆ. ಎರಡೇ ಅಕೇಶನ್ ಐ ಕ್ಯಾನ್ ಶೇರ್ ಇಟ್ ವಿತ್ ಯು. ಔಟ್ ಆಫ್ ಸ್ಟೇಷನ್ ಹೋದಾಗ ಸಮ್ ಸಿಂಗರ್, ಸಮ್ ಪಾಪ್ಯುಲರ್ ಸಿಂಗರ್, ಒನ್ಸ್ ಹಿ ಸೆಡ್ ಹಿಸ್ ಪಿಚ್ ಇಸ್ ಸಿ. ಓಕೆ, ಸೊ ಆಫ್ಟರ್ ಗೋಯಿಂಗ್ ದೇರ್, ಉಡುಪ ಮೈ ತೊಂಡೆ ಅಂದರೆ ಗಂಟ್ಲು ಸ್ವಲ್ಪ ಸರಿಯಾಗಿಲ್ಲ, ಅರ್ಧ ಮನೆ ಕಮ್ಮಿ ಮಾಡಿ ಹಾಡಬೇಕು, ಪ್ಲೀಸ್ ಡೂ ಸಮಥಿಂಗ್ ಅಂದರು. ಏನು ಮಾಡೋದು ನಮಗೆ, ಇದನ್ನೇನು ಅರ್ಧ ಮನೆ ಅಂದರೆ ಹಾಫ್ ನೋಟ್, ಅಂದರೆ ಒಂದು ನೋಟ್ ಫುಲ್ಲು ಕಮ್ಮಿ ಮಾಡಬೇಕು. 2 ಸಲ ನಾನು ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂದರೆ, ಇಡೀ ಘಟದ ಫುಲ್ಲು ನೀರು ಹಾಕಿಬಿಟ್ಟಿದ್ದೀನಿ, 10 ಮಿನಿಟ್ಸ್ ಹಾಕ್ಬಿಟ್ಟು ಬಿಟ್ಟೆ. ಬಿಟ್ಟ ಮೇಲೆ ಶ್ರುತಿ ಬಂತು, ಬಟ್ ಏನು ನಾದ ಇಲ್ಲ. ಫಾರ್ ಎಕ್ಸಾಂಪಲ್ ಹೀಗಿದೆಯಾ, ಫುಲ್ಲು ನೀರು ಹಾಕಿದ್ರೆ ನೋಡಿ ನಾದನೇ ಇಲ್ಲ, ಬಟ್ ಶ್ರುತಿ ಸೇರುತ್ತೆ. ಬಟ್ ಐ ಹ್ಯಾಡ್ ಟು ಮ್ಯಾನೇಜ್ ಬಿಕಾಸ್ ಆಫ್ ದ ಹಿ ರಿಕ್ವೆಸ್ಟೆಡ್, ಐ ಹ್ಯಾಡ್ ಟು ಮ್ಯಾನೇಜ್. ಸೊ ವೆರಿ ರೇರ್ಲಿ ಐ ಪುಟ್ ವಾಟರ್ ಇನ್ಸೈಡ್ ದ ಘಟಮ್ ಟು ಬ್ರಿಂಗ್ ಡೌನ್ ದ ಪಿಚ್. ಸೊ ದಿಸ್ ಇಸ್ ಓನ್ಲಿ ವೇ. ಆಫ್ ಕೋರ್ಸ್ ವಿ ಕ್ಯಾನ್ ಇನ್ಕ್ರೀಸ್ by putting some kind of gum inside, and we can increase the pitch also. So this is how we can tune the instrument. Okay, so thank you very much for coming here. ತುಂಬ ಸಂತೋಷ. ಈ ಸಂತೆ ವರ್ಷಕ್ಕೆ 4 ಸಲ ನಡೆಯುತ್ತಾ ಇದು? ತಿಂಗಳಿಗೆ 4 ಸಲನಾ? ಸಾರಿ, ಎವ್ರಿ ಸಂಡೇನಾ? ಓಕೆ, ಎವ್ರಿ ಸಂಡೇ ಅಂತ ಹೇಳಿದ್ರೆ ಅದೇ ಸ್ಪೆಷಲ್ ಸಂತೆ ವರ್ಷಕ್ಕೆ 4 ಅಲ್ವಾ? 5-6 ಮಾಡಿ, ಅದನ್ನೇ ಹೇಳೋಣ ಅಂತಿದ್ದೆ. ಒಂದು 8 ಸಲ ಆದರೂ ಮಾಡಿ. ಏನಂದರೆ ಈ ಥರ ಆದ್ರೇ ಒಂದು ವಾದ್ಯದ ಪರಿಚಯ ಆಗುತ್ತೆ ನಿಮಗೆ. ನೀವೆಲ್ಲ ನೋಡಿರ್ತೀರ, ಎವ್ರಿವೇರ್ ಯು ವುಡ್ ಹವ್ ಸೀನ್ ದಿಸ್ ಇನ್ಸ್ಟ್ರೂಮೆಂಟ್. ಮಡಕೆ ಥರ ಇದೆ. ನೌ ಯು ಕ್ಯಾನ್ ದಿಸ್ ಈಸ್ ಅ ಟ್ರೆಷರ್ ಆಫ್ ಅವರ್ ಇಂಡಿಯನ್ ಕಲ್ಚರ್, ಅವರ್ ಕಂಟ್ರಿ. ಸೊ ಯು ನೀಡ್ ಟು ಇಫ್ ಯು ನೋ ದ ನೇಮ್ ಆಫ್ ದ ಇನ್ಸ್ಟ್ರೂಮೆಂಟ್, ಫರ್ಗೆಟ್ ಅಬೌಟ್ ಹೌ ದೇ ಮೇಕ್ ಎವ್ರಿಥಿಂಗ್. ಜಸ್ಟ್ ದ ಬೇಸಿಕ್ ಥಿಂಗ್ ವಾಟ್ ವಿ ನೀಡ್ ಟು ಟೆಲ್ ದ ನೆಕ್ಸ್ಟ್ ಜನರೇಷನ್ ಇಸ್ ದ ನೇಮ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್. ಸೊ ನೋಡಿದ ತಕ್ಷಣ ಆ ತಬ್ಲಾ ಅಂತಾರೆ. ತಬ್ಲಾ ಕರೆಕ್ಟು. ಈಗೇನಾದರೆ ವಾಟರ್ ಬಾಟ್ಲ್ ಇದೆ, ಏನಿದು? ಬಿಸ್ಲರಿ. ಬಿಸ್ಲರಿ ಇಸ್ ಎ ಕಂಪನಿ. ಎಲ್ಲರೂ ಹೇಳ್ತಾರೆ ಬಿಸ್ಲರಿ. ನೋ, ಎಲ್ಲರೂ ನೋಡಿದ ತಕ್ಷಣ ತಬ್ಲಾ. ನೋ, ಕರೆಕ್ಟ್, ತಬ್ಲಾ ಇಸ್ ಎ ಇನ್ಸ್ಟ್ರೂಮೆಂಟ್, ಬಟ್ ದಿಸ್ ಇಸ್ ನಾಟ್ ತಬ್ಲಾ, ದಿಸ್ ಇಸ್ ಎ ಘಟಮ್. ಸೊ ಎವ್ರಿಥಿಂಗ್ ವಿ ನೀಡ್ ಟು ಟ್ರೈನ್. ವೆನ್ ಎವರ್ ಯು ಕ್ಯಾನ್, ಪ್ಲೀಸ್ ಟೇಕ್ ಟೈಮ್ ಟು ದ ಲೈವ್ ಕಾನ್ಸರ್ಟ್ಸ್. ನಮ್ಮ ಸಂಗೀತ ಕೇಳಬೇಕು, ಎನಿ ಮ್ಯೂಸಿಕ್, ಟೇಕ್ ಟೈಮ್ ಟು ದ ಲೈವ್ ಕಾನ್ಸರ್ಟ್, ಬಿಕಾಸ್ ಲೈವ್ ಕಾನ್ಸರ್ಟ್ ಇಟ್ಸ್ ಎನರ್ಜಿ ಇಸ್ ಟೋಟ್ಲಿ ಡಿಫ್ರೆಂಟ್. ಸೊ ನೌ ವಿ ಗೋನ್ ಟು ಕನ್ಕ್ಲೂಡ್ ವಿತ್ ಒನ್ ಶಾರ್ಟ್ ಕಂಪೋಸಿಷನ್. Thank you very much. ರಾಗಿಕಣ ಒಂದು ಸಂತೆ, ಭಾನುವಾರದ ಸಂತೆ. ಆದರೆ ಅದು ಒಂದು ಸ್ಪೆಷಲ್ ಸಂತೆ. ಯಾಕೆಂದರೆ ಅದರಲ್ಲಿ ಎಲ್ಲರೂ ಬಂದು ಏನೇನೋ ಮಾರಾಟ ಮಾಡೋಕ್ಕಾಗಲ್ಲ. ಕೈಯಿಂದ ಮಾಡಿದವರು, ಸಣ್ಣ ರೈತರು,
ರೈತರ ಸೊಸೈಟಿಗಳು, ಕಂಪನಿಗಳು, ನೆಟ್ವರ್ಕ್ಗಳು ಅವರು ನೇರವಾಗಿ ಸಾಮಾನುಗಳನ್ನು ತಂದು ಇಲ್ಲಿ ಮಾರಾಟ ಮಾಡ್ಕೊಂಡು ಹೋಗೋಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ. ಅಂದರೆ ಯಾರಿಗೆ ಮೇನ್ ಸ್ಟ್ರೀಮ್ ಮಾರ್ಕೆಟಲ್ಲಿ ಅವಕಾಶ ಇಲ್ವೋ, ಅಕ್ಸೆಸ್ ಇಲ್ವೋ, ಅವರಿಗೆ ರಾಗಿಕಣ ಒಂದು ಪ್ಲ್ಯಾಟ್ಫಾರ್ಮ್ನ ಪ್ರೊವೈಡ್ ಮಾಡಿದೆ. ಪ್ರತಿ ಭಾನುವಾರ ಅವರು ಇಲ್ಲಿ ಆರ್ಗ್ಯಾನಿಕಲಿ ಬೆಳೆದಂಥ ದವಸ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ಎಲ್ಲ ತಂದು ಮಾರಾಟ ಮಾಡ್ತಾರೆ. ಅದ್ರ ಜೊತೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಕೈ ಕೆಲಸ ಮಾಡೋ ಬುಟ್ಟಿ ಹೆಣಿಯೋರು, ಮಡಕೆ ಮಾಡೋರು, ಕೈಮಗ್ಗದ ಬಟ್ಟೆ ಮಾಡೋರು, ಇವ್ರಿಗೆಲ್ಲ ಒಂದು ಅವಕಾಶ ಒದಗಿಸ್ಬೇಕು ಅನ್ನೋದನ್ನು ನಾವು ರಾಗಿಕಣದಲ್ಲಿ ಕಾರ್ಯಕ್ರಮದ ಮೂಲಕ ಮಾಡ್ತೀವಿ. ಬರೀ ಸೇಫ್ ಫುಡ್ಡನ್ನ ಕೊಡೋದಲ್ಲ ನಮ್ಮ ಉದ್ದೇಶ, ಅದ್ರ ಜೊತೆ ಒಂದು ಮೂಮೆಂಟಲ್ಲಿ ಸೇರ್ಕೋಬೇಕು, ಹೇಗೆ ಇದಕ್ಕೆ ನಮಗೆ ಸಹಾಯ ಮಾಡಬೇಕು, ಇದನ್ನು ಮುಂದೆ ಒರೆಸ್ಕೊಂಡು ಹೋಗೋಕ್ಕೆ ಅನ್ನೋದಕ್ಕೂ ಕೂಡ ನಾವು ಹೇಳ್ತೀವಿ. ತುಂಬ ಜನ ಬಂದು ನಮಗೆ ಸಹಾಯ ಮಾಡ್ತಾರೆ. ರಾಗಿಕಣ ನಿಜವಾಗ್ಲೂ ವಾರಕ್ಕೂ ಬೆಳೀತಾ ಇದೆ. ಇದು ಎಷ್ಟುವರೆಗೂ ನೆಟ್ವರ್ಕ್ ಮಾಡಿದೆ ಅಂದರೆ, ಇವತ್ತಿನ ದಿವಸ ನಮ್ಮಲ್ಲಿ ಚಾಮರಾಜನಗರದ ರೈತರು, ಮೈಸೂರಿಂದ ರೈತರು, ತುಮಕೂರಿಂದ ರೈತರುಗಳು, ರೈತರ ಸಂಘಗಳು ಎಲ್ಲ ಕೂಡ ನಮ್ಮ ಸಂತೆಗೆ ಬಂದು ಮಾರಾಟ ಮಾಡಿ, ಆಮೇಲೆ ಕೈ ಕೆಲಸ ಮಾಡುವಂಥ ಆರ್ಟಿಸ್ಟ್ಗಳು ಬಂದು ಇಲ್ಲಿ ವರ್ಕ್ಶಾಪ್ ಮಾಡ್ತಾರೆ. ಮಡಕೆ ಮಾಡೋರು, ಬುಟ್ಟಿ ಹೆಣಿಯೋರು, ಚಾಪೆ ಮಾಡೋರು, ಅವ್ರು ಬಂದು ಮಕ್ಕಳಿಗೆ ಹೇಳ್ಕೊಟ್ಟು ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟು ಅವರ ಪ್ರಾಡಕ್ಟ್ಸ್ನ ಕೂಡ ಮಾರಾಟ ಮಾಡಿಕೊಂಡು ಹೋಗ್ತಾರೆ. ಇದು ಇನ್ ಬ್ರೀಫ್ ರಾಗಿಕಣ. ರಾಗಿಕಣದ ವೈವಿಧ್ಯಮಯ ಚಟುವಟಿಕೆಗಳನ್ನು ತಾವೆಲ್ಲ ನೋಡಿದ್ರೆ, ಈ ಎಲ್ಲ ಚಟುವಟಿಕೆಗಳಿಗೆ ಕಾರಣ ಇಲ್ಲಿರ್ತಕ್ಕಂಥ ಹಿರಿಯರು ಮತ್ತು ಕಿರಿಯರು. ಹಿರಿಯರ ಮಾರ್ಗದರ್ಶನ, ಕಿರಿಯರ ಉತ್ಸಾಹ ಎರಡೂ ಸೇರಿದಾಗ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಈ ರಾಗಿಕಣ. ಎಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತಾ ಇದ್ದೇನೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಬೇಕು. ಮಂಕುತಿಮ್ಮನ ಕಗ್ಗ DVG ಬರೆದಿರೋಂಥದ್ದು ನೆನಪು ಕೊಡ್ತಾ ಇದ್ದೇನೆ. ಇದನ್ನು ಯಾವಾಗಲೂ ಜೊತೆಗೆ ಇಟ್ಕೊಂಡಿರಬೇಕು. ಏನಾದರೂ ಕಷ್ಟ ಬಂದಾಗ ಸುಮ್ಮನೆ 2 ಪುಟ ತಿರುಗಿಸಿ ನೋಡಿದ್ರೆ ಅದ್ರಲ್ಲಿ ಉತ್ತರ ಸಿಗುತ್ತೆ ಅಲ್ವಾ? ಓದಬೇಕು ಚೆನ್ನಾಗಿ. ನೀನು ಓದೋ, ನಿಮ್ಮ ಮನೇಲಿ ಅಪ್ಪ ಅಮ್ಮಂದ್ರಿಗೂ ಓದೋಕ್ಕೆ ಕೊಡ್ತೀಯ ಅಲ್ವಾ? ಒಳ್ಳೆಯದಾಗಲಿ, ಶುಭಮಸ್ತು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಶ್ರೀಮತಿ ನಾಗಮಣಿ ಅವರು. ಕನ್ನಡಿಗ, ಕರ್ನಾಟಕದ ಬಗ್ಗೆ ಅಪಾರ ಅಭಿಮಾನವನ್ನು ಉಳ್ಳಂಥ ನಾಗಮಣಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೀಕ್ಷಕರೇ, ನೋಡಿದ್ರಲ್ಲ ರಾಗಿಕಣವನ್ನು. ಈ ರಾಗಿಕಣದಲ್ಲಿ ರೈತರು ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು ಬಳಸದೆ ಸಂಪೂರ್ಣ ಸಾವಯವ ವಿಧಾನದಲ್ಲಿ ಈ ಹಣ್ಣು ತರಕಾರಿ ಸೊಪ್ಪನ್ನು ಬೆಳೀತಾರೆ. ಅದನ್ನು ಇಲ್ಲಿ ತಂದು ನೇರವಾಗಿ ನಮಗೆ ಮಾರಾಟ ಮಾಡ್ತಾರೆ. ಇದು ಈ ರಾಗಿಕಣದ ಒಂದು ವಿಶೇಷ. ಹಾಗೆಯೇ ರೈತರು, ರೈತಾಪಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಕುಳಿತಿರುವಾಗ ಯಾವ ರೀತಿ ಕರಕುಶಲ ವಸ್ತುಗಳನ್ನು
ತಯಾರಿಸಿ ಅದನ್ನು ಮಾರಾಟಕ್ಕೆ ಬಿಡ್ತಾರೆ. ಅದನ್ನು ನಾವು ನೋಡಿದ್ದೇವೆ. ಬಾಳೆ ಸಿಪ್ಪೆಯಿಂದ ಮಾಡುವಂಥ ಸೊಗಸಾದ ವಸ್ತುಗಳನ್ನು ನಾವು ನೋಡಿ ಸಂತೋಷಪಟ್ಟಿದ್ದೇವೆ. ಸಾಧ್ಯವಾದರೆ ನೀವು ಸಹ ಒಮ್ಮೆ ರಾಗಿ ಕಣಕ್ಕೆ ಭೇಟಿ ಕೊಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.